ರಾಜ್ಯದಲ್ಲಿ ಆಗ್ತಾ ಇರುವಂತಹ ದರೋಡೆ ಪ್ರಕರಣಗಳು ಈಗ ಒಂದು ರೀತಿಯಾಗಿ ಪೊಲೀಸರಿಗೆ ತಲೆನೋವು ಆಗ್ಬಿಟ್ಟಿದೆ. ಇನ್ಯಾವ ಜಿಲ್ಲೆಯಲ್ಲಿ ಯಾವಾಗ ಮತ್ತೆ ದರೋಡೆಗಳು ಆಗ್ಬಿಡುತ್ತೋ ಅಂತೇಳಿ ಬೀದರ್ ಆಯಿತು, ಮಂಗಳೂರು ಆಯಿತು, ಮೈಸೂರು ಆಯಿತು, ಕಣ್ಣಲ್ಲಿ ದಾವಣಗೆರೆ ಫಸ್ಟ್ ಕೇಸು ಯಾವುದು ಕೂಡ ಪತ್ತೆ ಹಚ್ಚುವಂಥದ್ದು ಆಗ್ತಾ ಇಲ್ಲ. ಮೈಸೂರದ್ದು ಒಂದು ಈಗ ಟ್ರೇಸ್ ಇದು, ಮಂಗಳೂರದ್ದು ಒಂದು ಟ್ರೇಸ್ ಔಟ್ ಆಗಿದೆ, ಇನ್ನುಳಿದಂಥವ್ರದ್ದು ಎಲ್ಲೂ ಕಾಣಿಸ್ತಾ ಇಲ್ಲ. ಏನಾಯ್ತು? ಹಾಗಿದ್ದಾಗ ಇಡೀ ರಾಜ್ಯದಲ್ಲಿ ಆಗಿರುವಂಥ ದರೋಡೆ ಪ್ರಕರಣದಲ್ಲಿ ಪೊಲೀಸರಿಗೆ ಎಷ್ಟು ತಲೆನೋವು ಆಗಿದೆ ಅದರ ವರದಿ ಇದೆ ನೋಡಿ. ಮೈಸೂರು ರೋಡ್ ರಾಬರಿ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್. ದೊಡ್ಡ ಮೊತ್ತಕ್ಕೆ ಟಾರ್ಗೆಟ್, ಸಿಕ್ಕಿದ್ದು 1.5 ಲಕ್ಷ. ಚೆಕ್ ಪೋಸ್ಟ್ಗಳಲ್ಲಿ ನಂಬರ್ ಪ್ಲೇಟ್ ಬದಲಾಯಿಸಿ ಕಳ್ಳಾಟ. ರಾಜ್ಯದಲ್ಲಿ ನಡೆಯುತ್ತಿರುವ ಸಾಲು ಸಾಲು ದರೋಡೆ ಪ್ರಕರಣಗಳು ಜನರನ್ನು ಬೆಚ್ಚಿ ಬೀಳಿಸಿದೆ. ನಿನ್ನೆ ಹಾಡಹಗಲೇ ಮೈಸೂರು ಹೊರವಲಯದಲ್ಲಿ ನಡೆದಿದ್ದ ರೋಡ್ ರಾಬರಿ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಖತರ್ನಾಕ್ ಖದೀಮರು ಹೊಂಚು ಹಾಕಿದ್ದು ದೊಡ್ಡ ಮೊತ್ತಕ್ಕೆ, ಆದರೆ ಅವರಿಗೆ ಸಿಕ್ಕಿದ್ದು ಕೇವಲ 1.5 ಲಕ್ಷ. 3 ಕಾರಿನಲ್ಲಿ ಬಂದ 7ಕ್ಕೂ ಹೆಚ್ಚು ದುಷ್ಕರ್ಮಿಗಳು ರೋಡ್ ರಾಬರಿ ನಡೆಸಿ 1 ಕಾರು ಕಾಡಿನಲ್ಲಿ ಬಿಟ್ಟು 2 ಕಾರಿನಲ್ಲಿ ಎಸ್ಕೇಪ್ ಆಗಿದ್ದಾರೆ. ಒಂದೊಂದು ಚೆಕ್ ಪೋಸ್ಟ್ ದಾಟುತ್ತಿದ್ದಂತೆ ಖತರ್ನಾಕ್ ಖದೀಮರು ನಂಬರ್ ಪ್ಲೇಟ್ ಬದಲಾಯಿಸಿ ಪೊಲೀಸರಿಗೆ ಚಳ್ಳೆ ಹಣ್ಣು ತಿನ್ನಿಸುತ್ತಿದ್ದಾರೆ. ಸದ್ಯ ಸಿಕ್ಕಿರುವ ಒಂದು ಇನೋವಾ ಕಾರಿಗೆ 4 ನಂಬರ್ ಪ್ಲೇಟ್ ಅಳವಡಿಕೆಯಾಗಿದ್ದು, ಸದ್ಯ ಮೂಲ ಮಾಲೀಕರನ್ನ ಪತ್ತೆ ಹಚ್ಚಲು ಪೊಲೀಸರು ಮುಂದಾಗಿದ್ದಾರೆ. ಮೈಸೂರಿನ ಹೊರವಲಯದಲ್ಲಿ ನಡೆದಿರುವಂತಹ ಈ ರೋಡ್ ರಾಬರಿಯ ವಿಚಾರದಲ್ಲಿ ಪೊಲೀಸರು ಆಗುಂತಕರನ್ನ ಹಿಡಿಯುವಂಥ ಸಲುವಾಗಿ 3-4 ಟೀಮ್ ಮಾಡಿಕೊಂಡು ಸರ್ಚ್ ಮಾಡ್ತಾ ಇದ್ದಾರೆ. ಆದರೆ ಆಗುಂತಕರು ಬೇರೆಯದೇ ಪ್ಲಾನ್ ಮಾಡಿಕೊಂಡು ಈ ಕರ್ನಾಟಕದ ಗಡಿಯನ್ನು ಬಿಟ್ಟು ಹೊರಗಡೆ ಹೋಗುವಂಥ ಪ್ರಯತ್ನಗಳನ್ನ ಮಾಡ್ತಾ ಇರುವಂಥದ್ದು. ಒಂದೊಂದು ಚೆಕ್ ಪೋಸ್ಟ್ನ 1 ಕಿಲೋಮೀಟರ್ ದೂರದ ಹಿಂದೆಯೇ ನಂಬರ್ ಪ್ಲೇಟ್ಗಳನ್ನೇ ಬದಲಾಯಿಸ್ತಾ ಇದ್ದಾರೆ. ಅಂದರೆ ನಂಬರ್ ಪ್ಲೇಟ್ ಯಾವ CCTV ಕ್ಯಾಮ್ರಾದಲ್ಲೂ ಕೂಡ ರೆಕಾರ್ಡ್ ಆಗಬಾರ್ದು ಅನ್ನುವಂಥ ದೃಷ್ಟಿಯಿಂದ ಒಂದೇ ಕಾರಿಗೆ ಒಂದೊಂದು ಹಂತದಲ್ಲಿ ಒಂದೊಂದು ನಂಬರ್ಗಳನ್ನ ಬದಲಾಯಿಸ್ತಾ ಇದ್ದಾರೆ. ಅಲ್ಲಿಗೆ ಇದು ಅತ್ಯಂತ ವೆಲ್ ಪ್ಲ್ಯಾಂಡ್ ಅನ್ನುವಂಥ ದರೋಡೆ ಪ್ರಕರಣ ಅನ್ನೋ ರೀತಿಯಲ್ಲಿ ಕಾಣ್ತಾ ಇದೆ. ಆದರೂ ಕೂಡ ಮೈಸೂರು ಜಿಲ್ಲಾ ಪೊಲೀಸರು ಹೆಜ್ಜೆಗೂ ಕೂಡ ಆಗುಂತಕರ ಜಾಡನ್ನ ಹಿಡಿಯುವಂಥ ಪ್ರಯತ್ನಗಳನ್ನ ಈ ಕ್ಷಣಕ್ಕೂ ಕೂಡ ಮಾಡ್ತಾ ಇರುವುದು. ಪಕ್ಕಾ ಪ್ಲಾನ್ ಮಾಡಿ ಆಗಂತುಕರಿಂದ ದರೋಡೆ, ಯಾವ ಕಡೆಗೂ ಹೋಗದಂತೆ ಕಾರು ಅಡ್ಡ ಹಾಕಿ ಲಾಕ್. ಇನ್ನು ಈ ಪ್ರಕರಣ ಸಂಬಂಧ ದರೋಡೆ ನಡೆದ ಕಾರಿನಲ್ಲಿದ್ದ ಮೊಹಮ್ಮದ್ ಅಶ್ರಫ್ ಕೊಟ್ಟ ದೂರಿನ ಆಧಾರದ ಮೇಲೆ FIR ದಾಖಲಾಗಿದೆ. 6ರಿಂದ 7 ಮಂದಿ ಆಗಂತುಕರು ಸ್ವಿಫ್ಟ್ ಕಾರ್, ಗ್ರೇ ಕಲರ್ ಇನೋವಾ ಕಾರ್, ಸಿಲ್ವರ್ ಬಣ್ಣದ ಇನೋವಾ ಕಾರ್ನಲ್ಲಿ ಬಂದಿದ್ರು. ಕೆಂಪು ಬಣ್ಣದ ಸ್ವಿಫ್ಟ್ ಕಾರ್ ನಮ್ಮ ಕಾರನ್ನ ಅಡ್ಡ ಹಾಕಿದ್ರು. ಪಕ್ಕದಲ್ಲಿ ಗ್ರೇ ಬಣ್ಣದ ಇನೋವಾ ಕಾರು ಬಂದು ನಿಂತಿತ್ತು. ಹಿಂಭಾಗದಿಂದ ಸಿಲ್ವರ್ ಕಾರ್ ನಿಂತುಕೊಂಡಿತ್ತು. ನಾವು ಹಿಂದೆ ಮುಂದೆ ಅಕ್ಕಪಕ್ಕ ಯಾವ ಕಡೆಯೂ ಹೋಗದಂತೆ ಲಾಕ್ ಮಾಡಿದ್ರು. ಇಬ್ಬರು ಜಾಕ್ ರಾಡ್ ನಿಂದ ನಮ್ಮ ಮೇಲೆ ಹಲ್ಲೆ ಮಾಡಿದ್ರು. ಮತ್ತಿಬ್ಬರು ಸ್ಪ್ಯಾನರ್ ನಿಂದ ಕಿಟಕಿ ಗಾಜುಗಳನ್ನು ಒಡೆದು ಹಾಕಿದ್ರು. ಒಬ್ಬ ವ್ಯಕ್ತಿ ತನ್ನ ಕೈಯಲ್ಲಿದ್ದ ಸ್ಪ್ರೇ ನಮ್ಮ ಮುಖಕ್ಕೆ ಹಾಕಿದ. ತಕ್ಷಣ ಉರಿ ತಾಳಲಾರದೆ ನಾವು ಕಣ್ಣು ಉಜ್ಜಿಕೊಳ್ಳುತ್ತಿದ್ವು. ಜಾಕ್ ರಾಡ್ ನಿಂದ ನನ್ನ ಹಾಗೂ ಸೂಫಿಯಾ ಮೊಣಕೈಗೆ ಹೊಡೆದ್ರು. ತಕ್ಷಣ ಬ್ಯಾಗ್ನಲ್ಲಿದ್ದ 1.5 ಲಕ್ಷ ಹಣ ಕಸಿದುಕೊಂಡ್ರು ಅಂತ FIRನಲ್ಲಿ ಉಲ್ಲೇಖಿಸಿದ್ದಾರೆ. 6 ದಿನ ಕಳೆದರೂ ಸಿಗದ ಬೀದರ್ ದರೋಡೆಕೋರರು. ಗ್ಯಾಂಗ್ಸ್ಟರ್ ಅಮಿತ್ ಕುಮಾರ್ ಸಹಚರರಿಗಾಗಿ ತಲಾಶ್. ಇತ ಬೀದರ್ನಲ್ಲಿ ದರೋಡೆ ಮತ್ತು ಶೂಟೌಟ್ ಪ್ರಕರಣ ನಡೆದು 6 ದಿನ ಕಳೆದ್ರು. ದರೋಡೆಕೋರರ ಸುಳಿವೇ ಸಿಕ್ಕಿಲ್ಲ. ಪ್ರತಿ ಹಂತದಲ್ಲೂ ಆರೋಪಿಗಳು ದಾರಿ ತಪ್ಪಿಸುತ್ತಿದ್ದು ಛತ್ತೀಸ್ಗಢ ದಟ್ಟಾರಣ್ಯದಲ್ಲಿ ಪರಾರಿಯಾದ್ರೆ ಹುಡುಕೋದು ಕಷ್ಟ. ಸದ್ಯ ಗ್ಯಾಂಗ್ಸ್ಟರ್ ಅಮಿತ್ ಕುಮಾರ್ ಸಹಚರರಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ. ಈ ಮಧ್ಯೆ ಗಾಯಗೊಂಡಿದ್ದ CMS ಏಜೆನ್ಸಿ ಸಿಬ್ಬಂದಿ ಶಿವಕುಮಾರ್ ಚೇತರಿಕೆ ಕಂಡಿದ್ದಾರೆ. ಬೀದರ್ನ ಮರ್ಡರ್ ಕಮ್ ದರೋಡೆ ಪ್ರಕರಣ ಆಗಿ ಇವತ್ತಿಗೂ 6 ದಿನ ಕಳೀತಾ ಬಂತು. ಆದರೂ ಕೂಡ ಇನ್ನೂ ಆ ಒಂದು ದರೋಡೆಕೋರರ ಸುಳಿವೇ ಸಿಗ್ತಲ್ಲ. ಹೀಗಾಗಿ ಒಂದು ರೀತಿಯ ಬೀದರ್ನ ಪೊಲೀಸರು ಒಂದು ರೀತಿಯ ಉತ್ತರ ಪ್ರದೇಶ ಸೇರಿದಂತೆ ಛತ್ತೀಸ್ಗಢ ಸೇರಿದಂತೆ ಬಹುತೇಕ ಕಡೆ ಒಂದು ರೀತಿಯ ತೀವ್ರ ಏನೋ ಒಂದು ತಲಾಶ್ ನಡೆಸಿರುವಂಥದ್ದು. ಇದರ ಮಧ್ಯೆ ಏನಿದೆ ಆ ಒಂದು ಛತ್ತೀಸ್ಗಢದ ದಟ್ಟ ಅರಣ್ಯದಲ್ಲಿ ಹೋಗಿದ್ದಾರೆ ಈ ದರೋಡೆಕೋರರು ಅನ್ನುವಂಥದ್ದು. ಹೀಗಾಗಿ ಆ ಒಂದು ದಟ್ಟ ಅರಣ್ಯದಲ್ಲಿ ಹುಡುಕುವಂಥದ್ದು ಬಹಳ ಕಷ್ಟಕರ ಅನ್ನುವಂಥದ್ದು. ಹೀಗಾಗಿ ಒಂದು ರೀತಿಯ ಲೇಟ್ ಆಗ್ತದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇರುವಂಥದ್ದು. ಜೊತೆಗೆ ಏನು ಆ ಒಂದು ದರೋಡೆ ಪ್ರಕರಣದಲ್ಲಿ ಗುಂಡೇಟು ಏನು ತಿಂದಿದ್ರು ಇಬ್ಬರು ಸಿಬ್ಬಂದಿಗಳು, ಅಲ್ಲದೆ ಒಬ್ಬರು ಬಲಿಯಾಗಿದ್ದರು. ಇನ್ನೊಬ್ಬರು ಶಿವಕುಮಾರ್ ಈಗಾಗಲೇ ಹೈದರಾಬಾದ್ನಲ್ಲಿ ಚಿಕಿತ್ಸೆ ಪಡೆಯುವಂಥದ್ದು, ಈಗಾಗಲೇ ಚೇತರಿಕೆ ಕಾಣ್ತಾ ಇರುವಂಥದ್ದು. ಒಟ್ಟಾರೆ ರಾಜ್ಯದಲ್ಲಿ ಸರಣಿ ದರೋಡೆ ಪ್ರಕರಣಗಳು ಸಾರ್ವಜನಿಕರಲ್ಲಿ ಆತಂಕ ಹೆಚ್ಚಿಸಿದ್ದು, ಕಾನೂನು ಸುವ್ಯವಸ್ಥೆ ಕಾಪಾಡುವ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಮತ್ತಷ್ಟು ಕಾರ್ಯೋನ್ಮುಖವಾಗಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.